ನಮಸ್ತೆ ವೀಕ್ಷಕರೇ, ಇವತ್ತು ನಿಮಗೋಸ್ಕರ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಕುರ್ಮಾ. ಇದನ್ನು ಚಪಾತಿ ಜೊತೆ, ಪೂರಿ ಜೊತೆ, ಆದರೂ ರೈಸ್ ಜೊತೆ ಕೂಡ ತಿನ್ಬೋದು. ಇದಕ್ಕೆ ಬೇಕಾಗಿರೋದು ಏನೇನು ಅಂತ ನೋಡೋಣ. ಒಂದೊಂದು ಹೇಳ್ತಾ ಇದ್ದೀನಿ, ನೋಟ್ ಮಾಡಿಕೊಂಡು ಪಟಾಪಟ ಅಂತ ಮಾಡ್ತಾಯಿರಿ. ಚಪಾತಿ ಪೂರಿ ಜೊತೆ ಹಾಕ್ಕೊಂಡು ತಿಂತಾಯಿರಿ. ಫಸ್ಟ್ ಮಸಾಲೆ ರುಬ್ಕೊಬಿಡೋಣ. ಚಕ್ಕೆ, ಲವಂಗ, ಜೀರಿಗೆ, ಕಾಳುಮೆಣಸು, ಕಡಲೆಕಾಳು ಮತ್ತು ಉದ್ದಿನಬೇಳೆ, ಒಣಗಿರುವಂಥ ಕಾಯಿ ತುರಿ, ಅದ್ರ ಜೊತೆಗೆ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿಕಾಯಿ. ಇದನ್ನ ಫಸ್ಟು ಬಾಣಲಿಗೆ ಹಾಕೊಂಡು ಹುರ್ಕೋಬೇಕು. ಒಂದೊಂದೇ ಹೇಳ್ತೀನಿ, ನೋಡ್ತಾರೆ. ಫಸ್ಟ್ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ತೊಗೊಂಡಿರುವಂಥ ತರಕಾರಿಗಳು, ಶುಂಠಿ, ಬೆಳ್ಳುಳ್ಳಿ ಎಣ್ಣೆಗೆ ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ. ಈ ಮಸಾಲೆನ ರುಬ್ಬಿ ಪಕ್ಕದ ಇಟ್ಕೋಬೇಕು. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಪುದೀನ, ಕೊತ್ತಂಬರಿ ಸೊಪ್ಪು ಅದನ್ನು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ನಂತರ ಮಾಡಬೇಕಾಗಿರೋಂಥ ನೆಕ್ಸ್ಟ್ ಕೆಲಸ, ನೀವು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀರ, ಆ ಟೊಮೊಟೊನ ಹಾಕೊಳ್ಳಿ. ಒಂದಾದರೆ ಸಾಕು ಟೊಮೊಟೊ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ 1-2 ಸ್ಪೂನ್ ಅರಿಶಿನ, ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಹಾಗೆ ಎಣ್ಣೆಗೆ ಫ್ರೈ ಮಾಡಿಕೊಂಡು ಒಣಗಿರುವಂಥ ಕೊಬ್ಬರಿಯ ತುರಿ, ಒಣಗಿರೋದಿಲ್ಲ ಅಂದರೆ ಹಸಿದಿದೆ ತೊಗೋಬೋದು, ಪರವಾಗಿಲ್ಲ. ಅದರಲ್ಲಿ ಯಾವುದನ್ನು ಒಂದು ತುರಿದ್ಬಿಟ್ಟು ಇಟ್ಕೊಂಡಿರ್ತೀರಲ್ಲ, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಉಬ್ಬಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇಷ್ಟೇ. ಫ್ರೈ ಆದಮೇಲೆ ಇದನ್ನು ಸೈಡ್ಗೆ ಇಟ್ಬಿಡಿ. ಒಂದು ಜಾರ್ ತೊಗೊಂಡು ಎಲ್ಲ ಜಾರೊಳಗೆ ಹಾಕ್ಕೊಳ್ಳಿ. ರಪ್ ಅಂತ ಹಾಕಿ ರುಬ್ಬಿಡ್ಬೇಕು. ನುಣ್ಣಗೆ ಹೆಂಗೆ ರುಬ್ಬೇಕಂದ್ರೆ ಗಂಧ ಥರ ರುಬ್ಬೇಕು. ತರಿ ಆಗಿರುತ್ತೆ, ಚೆನ್ನಾಗಿರಲ್ಲ. ನೋಡಿ, ಈ ಥರ ರುಬ್ಬಿಟ್ಟು ಸೈಡ್ಗೆ ಇಟ್ಬಿಡಿ. ಆಮೇಲೆ ನೆನೆಸಿರುವಂಥ ಕಾಬೂಲ್ ಕಡಲೆ, ಬಟಾಣಿ ಮತ್ತು ವೆಜಿಟೇಬಲ್, ಬೀನಿಸು, ನೂಕೋಲು, ಕ್ಯಾರೆಟು, ಬೀಟ್ರೂಟ್, ಜೊತೆಗೆ ನಾವು ಗೋಬಿ ಅಂತಾರಲ್ಲ, ಹೂಕೋಸು, ಅದನ್ನು ಕೂಡ ಹಾಕೋಬೋದು. ವೆಜಿಟೇಬಲ್ ಏದಾದರೂ ಮಿಕ್ಸ್ ಮಾಡ್ಕೋಬೋದು, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ. ವೆಜಿಟೇಬಲ್ ಮತ್ತು ನೆನೆಸಿರುವಂಥ ಕಾಬೂಲ್ ಕಡಲೆ, ಬಟಾಣಿ ಎಲ್ಲನೂ ಕುಕ್ಕರ್ಗೆ ಹಾಕ್ಕೋಬೇಕು. ನಂತರ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು, ಜಾಸ್ತಿ ನೀರು ಬೇಕಾಗಿಲ್ಲ. ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನೀಟಾಗಿ ಕುಕ್ಕರ್ನ ಪ್ಯಾಕ್ ಮಾಡಿ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 3 ವಿಸಿಲ್ ಕೂಗಿಸ್ಬಿಟ್ಟು ಸಾಕು. ಓಪನ್ ಮಾಡ್ತೀವಿ ನೋಡಿ. ಚೆನ್ನಾಗಿ ಎಲ್ಲ ವೆಜಿಟೇಬಲ್ ಬಂದಿದೆ, ಬಟಾಣಿ ಕೂಡ ಬಂದಿದೆ, ಕಾಬೂಲ್ ಕಡಲೆ ಬಂದಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ನೀರು ಸಪ್ರೇಟ್ ಮಾಡ್ಕೊಬಿಡಿ, ಅದರಲ್ಲಿ ಇಡೋಕ್ಕೋಗ್ಬಿಡಿ. ಸಪ್ರೇಟ್ ವೆಜಿಟೇಬಲ್ ಇರಬೇಕು, ನೀರು ಸಪ್ರೇಟ್ ಇರಬೇಕು. ಕುರ್ಮ ಗಟ್ಟಿ ಇರಬೇಕಲ್ಲ, ಅದಕ್ಕೋಸ್ಕರ. 2 ಮುಗೀತು. ಮತ್ತು ತಪ್ಪಲೆ ಒಂದು ತೊಗೊಂಡು ಎಣ್ಣೆ ಹಾಕಿ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಅದರ ಜೊತೆಗೆ ಸ್ವಲ್ಪ ಜೀರಿಗೆ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊಬಿಡಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಈರುಳ್ಳಿ ಮಿಕ್ಸಿಗೆ ಹಾಕಿರ್ತೀವಿ ನಾವು, ಅದರಿಂದ ಸ್ವಲ್ಪ ಈರುಳ್ಳಿ ಕಡಿಮೆನೇ ಹಾಕ್ಕೊಂಡ್ರೂ ಪರವಾಗಿಲ್ಲ, ಸಾಕು. ಇದನ್ನೆಲ್ಲ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ. ನಂತರ ಒಂದು ಟೊಮೊಟೊ ಸಣ್ಣ ಕಟ್ ಮಾಡಿ ಒಂದು ಟೊಮೊಟೊ ಹಾಕ್ಬಿಡಿ. ವೆಜಿಟೇಬಲಲ್ಲಿ ನಾವು ಟೊಮೊಟೊ ಹಾಕಿ ಬೇಯಿಸಿಲ್ವಲ್ಲ, ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಆ್ಯಡೆಡ್. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವಾಗಲೂ ಹೇಳ್ದಂಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ನಂತರ ವೆಜಿಟೇಬಲ್ ಬೇಯಿಸಿರುವಂಥ ವೆಜಿಟೇಬಲ್ಲು, ಬಟಾಣಿ, ಕಾಬೂಲ್ ಕಡಲೆ ತಪ್ಪಲೆಗೆ ಹಾಕ್ಬಿಟ್ಟು
ನೀಟಾಗಿ ಮಿಕ್ಸ್ ಮಾಡಿ. ಒಗ್ಗರಣೆ ಹಾಕಿರ್ತೀವಲ್ಲ ಅದ್ರ ಜೊತೆ ಸ್ವಲ್ಪ ಮಿಕ್ಸ್ ಆಗಬೇಕು. ಬೇಯೋವಂಥದ್ದೇನಿಲ್ಲ, ಆಲ್ರೆಡಿ ನಾವು ಕುಕ್ಕರಲ್ಲಿ ಬೇಯಿಸಿರ್ತೀವಿ. ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ಎಣ್ಣೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀರು ಸ್ವಲ್ಪ ಕಡಿಮೆ ಇದೆ, ನಾವು ನೀರು ಹಾಕೇ ಇಲ್ವಲ್ಲ. ಮತ್ತು ನೀವು ಆವಾಗಲೇ ರುಬ್ಬಿಟ್ಕೊಂಡಿದ್ರಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸಬೇಕು. ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಅದು ಸಾಗೂ ಆಗಲ್ಲ, ಕುರ್ಮನೂ ಆಗಲ್ಲ, ಸಾಂಬಾರು ಆಗ್ಬಿಡುತ್ತೆ. ನಮ್ಗೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿಗಿರಲಿ, ಕುರ್ಮ ಅಂದಮೇಲೆ ಗಟ್ಟಿಗಿರಬೇಕು, ಆವಾಗಲೇ ಪೂರಿ ಚಪಾತಿ ತಿನ್ನೋಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಇದ್ರ ಜೊತೆ ನಾವು ಸ್ವಲ್ಪ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಚಿಕನ್ ಮಸಾಲ 4 ಐಟಮನ್ನು ಅದೇ ಪಾತ್ರೆಗೆ ಹಾಕ್ಬಿಟ್ಟು ಒಂದು ಸೌಟ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಡಿ. ಇದು ಚೆನ್ನಾಗಿ ಬೆಂದುಬಿಟ್ರೆ ಅಷ್ಟೇ, ರೆಡಿ ಆಯಿತು ಕುರ್ಮ. ರುಚಿಗೆ ತಕ್ಕಷ್ಟು ಉಪ್ಪು, ತರಕಾರಿ ಎಷ್ಟು ಹಾಕಿದ್ರೆ, ನೀರು ಎಷ್ಟು ಹಾಕಿದ್ರೋ, ಖಾರ ಎಷ್ಟು ಹಾಕಿದ್ರೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡಿ. ನೋಡಿ ನಿಧಾನಕ್ಕೆ ಕುದಿ ಬರ್ತಾಯಿದೆ. ಈ ಥರ ಕುದಿ ಬಂದ್ಬಿಟ್ಟು ಎಣ್ಣೆ ಎಲ್ಲ ಸಪ್ರೇಟ್ ಆಗಿಬಿಟ್ರೆ ನಿಮ್ಮ ಸಾಗು ರೆಡಿಯಾಗಿದೆ ಅಂತ ಅರ್ಥ. ಹೆಂಗಿದೆ? ಸೂಪರಾಗಿದೆ ಸಾಗು. ಈ ಸಾಗು ಜೊತೆ 1-2 ಚಪಾತಿ ಹಾಕ್ಕೊಂಡು ತಟ್ಟೆಗೆ ತಿಂತಾಯಿದ್ರೆ ಹೆಂಗಿರುತ್ತೆ ಗೊತ್ತಾ? ಏನೇ ಆಗಲಿ ರೀ, ಮನೇಲಿ ಒಂದ್ಸರಿ ನಾವು ಅಡುಗೆ ಮಾಡಬೇಕು. ನಾನು ಮಾಡಿದ ಅಡುಗೆ ಅಂದರೆ ನಮ್ಮ ಮನೆಯವ್ರಿಗೆ ಸೂಪರ್. ಹೋದ್ಸರಿ ನನ್ನ ಮಗ ಕಾಣಲಿಲ್ಲ, ವಿಡಿಯೋ ಮಾಡ್ತಿದ್ದ, ನೋಡಿದ್ದೀನಿ ನನ್ನ ಮಗ ಹೆಂಗಿದೆ ಅಂತ ಅವ್ನು ಹೇಳ್ತಾನೆ, ಸೂಪರಾಗೈತಂತೆ. ಹಂಗೆ ಹೆಂಡತಿ ಮಕ್ಕಳ ಜೊತೆ ಒಂದೇ ಒಂದು ಸರಿ ಅಡುಗೆ ಮಾಡಿ ತಿಂತಾಯಿದ್ರಿ ಸಾಕು, ಸ್ವರ್ಗ ಕಾಣುತ್ತೆ. ಓಕೆ, ಬಾಯ್.